ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. 9 ಜನ ಆರೋಪಿಗಳ ಪೈಕಿ 3 ಜನ ಆರೋಪಿಗಳು ಒಂದೇ ಮನೆಯಲ್ಲಿ ಇರ್ತಾರೆ ಯುವರ್ ಆನರ್. 90 ದಿವಸ ಒಟ್ಟಿಗೆ ಇರ್ತಾರೆ ಯುವರ್ ಆನರ್. ಇದು ಕಾಕತಾಳೀಯ ಅಲ್ಲ ಯುವರ್ ಆನರ್. ದೇ ಪ್ಲಾನ್ಡ್ ಟುಗೆದರ್ ಫಾರ್ 90 days ಅಂಡರ್ ದ ಸೇಮ್ ರೂಫ್ ಯುವರ್ ಆನರ್. This is the second step in the planning and the preparation of murder of Mr. Rajananda Swamy, Your Honor. ಇನ್ನೊಂದು ಮಹತ್ವವಾದ ವಿಚಾರ Your Honor. ಈ 3 ಜನ ಆರೋಪಿಗಳು ಇರ್ತಾರಲ್ಲ, ಆ ಮನೆಗೆ ಕೊಲೆ ನಡೆಯೋದಕ್ಕಿಂತ 15 ದಿವಸ ಮುಂಚೆ ಅಂದ್ರೆ 5/11/2010 ನಾಡಕ್ಕಾಡಿಂದ ಶರ್ಮಿಳಾ ಅವರ ಹೆಸರಿಗೆ ಬಾಂಬ್ ತಯಾರಿಸೋ ಬಿಡಿ ಭಾಗಗಳು ಬರುತ್ತೆ ಯುವರ್ ಆನರ್. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನಾವು ಈಗಾಗಲೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ ಯುವರ್ ಆನರ್. ಎಕ್ಸಿಬಿಟ್ P13, ಎಕ್ಸಿಬಿಟ್ P14. ಕೊರಿಯರ್ ಆಫೀಸ್ ಓನರ್ ರವಿಕುಮಾರ್ ಈ ಬಗ್ಗೆ ಇಲ್ಲಿ ಬಂದು ಸಾಕ್ಷಿ ಹೇಳಿದ್ದಾರೆ ಯುವರ್ ಆನರ್. ದಿಸ್ ಇಸ್ ದ ಥರ್ಡ್ ಸ್ಟೆಪ್ in the planning and the preparation of murder of Mr. Rajananda Swamy, Your Honor. Your Honor, ಈ ನ್ಯಾಯಾಲಯಕ್ಕೆ ಗೊತ್ತಿರೋ ಹಾಗೆ ನಾವು ಆಲ್ಟರ್ಡ್ ಚಾರ್ಜ್ ಶೀಟ್ ಹಾಕಿದ್ದೀವಿ. ಬಾಂಬ್ ಸ್ಫೋಟ ಆಗೋ ವೇಳೆಗೆ ರಾಜಾನಂದ ಸ್ವಾಮಿ ಅವರು ಕಾರಿನಿಂದ ಇಳಿದು ಬಿಟ್ಟಿರ್ತಾರೆ. ನಿವೇದಿತಾ ಅವರು ರಾಜಾನಂದ ಸ್ವಾಮಿ ಅವರನ್ನ ಗುಂಡಿಟ್ಟು ಕೊಲ್ತಾರೆ. ಈ ವಿಚಾರ ಕೋರ್ಟ್ನಲ್ಲಿ ವಿಚಾರಣೆ ಶುರುವಾದ ಮೇಲೆ ಬೆಳಕಿಗೆ ಬರುತ್ತೆ ಇವರ. ಆಮೇಲೆ ನಾವು ಆಲ್ಟರ್ ಚಾರ್ಜ್ ಶೀಟ್ ಹಾಕ್ತೀವಿ ಇವರ. ಪ್ಲಾನ್ ಎ ಫೇಲ್ ಆದಾಗ ಪ್ಲಾನ್ ಬಿ ಪ್ರಕಾರ ಆರೋಪಿ ನಿವೇದಿತಾ ಅವರು ರಾಜಾನಂದ ಸ್ವಾಮಿ ಅವರನ್ನ ಗುಂಡಿಟ್ಟು ಕೊಲ್ತಾರೆ ಇವರ ಆನರ್. ಆ ಪಿಸ್ತೂಲನ್ನ ಕೇಂದ್ರ ಸರ್ಕಾರದವರು ನಿವೇದಿತಾ ಅವರಿಗೆ ಆತ್ಮರಕ್ಷಣೆಗೆ ಅಂತ ಕೊಟ್ಟಿರ್ತಾರೆ. M09 ಅದು ಕೊಲೆಯಾದ ಮಾರನೇ ದಿನ ಬೆಳಿಗ್ಗೆ ಶರ್ಮಿಳಾ ಅವರ ಕಬೋರ್ಡ್ ಅಲ್ಲಿ ಸಿಗುತ್ತೆ. ನಿವೇದಿತಾ ಅವರ ಹತ್ರ ಇರಬೇಕಾದ ಪಿಸ್ತೂಲು ಶರ್ಮಿಳಾ ಅವರ ಕಬೋರ್ಡ್ ನಲ್ಲಿ ಸಿಗುತ್ತೆ ಅಂದ್ರೆ ಏನ್ ಅರ್ಥ ಇವರ ಆನರ್? ಅಂದ್ರೆ ನಿವೇದಿತಾ ಅವರು ಕೊಲೆಯ ಪೂರ್ವ ಸಿದ್ಧತೆಗಾಗಿ ಪಿಸ್ತೂಲನ್ನ ಐಬಿಗೆ ತಂದಿರಲೇಬೇಕು, ಅಲ್ಲಿ ಗುಂಡಿಟ್ಟು ಕೊಂದಿರಲೇಬೇಕು, ಶರ್ಮಿಳಾ ಅವರಿಗೆ ಅದನ್ನು ಕೊಟ್ಟಿರಲೇಬೇಕು, ಶರ್ಮಿಳಾ ಅವರು ಅದನ್ನು ಬಚ್ಚಿಟ್ಟಿರಲೇಬೇಕು. ದಿಸ್ ಇಸ್ ಸಿಂಪಲ್ ಲಾಜಿಕ್ ಯುವರ್ ಆನರ್. ನಿವೇದಿತಾ ಅವರು ತಮ್ಮ ಆತ್ಮರಕ್ಷಣೆಗೆ ಪಿಸ್ತೂಲನ್ನು ತಂದಿದ್ರು ಅಂತಾನೆ ಇಟ್ಕೊಳ್ಳೋಣ. ಇಫ್ ನಿವೇದಿತಾ ವರ್ ಟು ಬಿ ಇನ್ನೋಸೆಂಟ್, ಅವರು ಪಿಸ್ತೂಲನ್ನು ತಂದವರು ಅದನ್ನು ವಾಪಸ್ ಹಾಗೆ ತಗೊಂಡು ಹೋಗ್ತಿದ್ರು ಯುವರ್ ಆನರ್. ಶರ್ಮಿಳಾ ಅವರಿಗೆ ಕೊಡೋ ಅವಶ್ಯಕತೆ ಏನಿತ್ತು? She is guilty. That is why she gave the pistol to Sharmila. ನಿವೇದಿತಾ ಅವರು ತಮ್ಮ ಬ್ಯಾಗ್ ಅಲ್ಲಿ ಪಿಸ್ತೂಲ್ ಇಟ್ಕೊಂಡಿದ್ರು ಅನ್ನೋ ಕಾರಣಕ್ಕೋಸ್ಕರನೇ ಆರೋಪಿ 5 ಮಧುಸೂದನ್ ಅವರು ನಿವೇದಿತಾ ಅವರ ಬ್ಯಾಗ್ ಅನ್ನ ಚೆಕ್ ಮಾಡಿಸದೆ ಗಲಾಟೆ ಮಾಡಿ ಒಳಗಡೆ ಬಿಡಿಸಿದ್ರು ಯುವರ್ ಆನರ್. ಇಲ್ಲ ಅಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಚೆಕ್ ಮಾಡಿಸದೆ ಯಾಕೆ ಒಳಗಡೆ ಬಿಡಿಸ್ತಾರೆ ಯುವರ್ ಆನರ್? ಆರೋಪಿಗಳು ಒಬ್ಬರಿಗೊಬ್ರು ಶಾಮೀಲು ಯುವರ್ ಆನರ್. ಇದೆಲ್ಲ ಸಂಗತಿಗಳು ತೋರಿಸುತ್ತೆ ರಾಜಾನಂದ ಸ್ವಾಮಿ ಅವರ ಕೊಲೆಯಲ್ಲಿ ನಿವೇದಿತಾ ಮತ್ತು ಇತರ ಆರೋಪಿಗಳು ಅಪಾರವಾದ ಸಿದ್ಧತೆ ಮಾಡಿಕೊಂಡಿದ್ರು ಅಂತ. ಸೊ ನಾವು ಕೊಲೆಯ ಯೋಜನೆ ಮತ್ತು ಸಿದ್ಧತೆಯ ಬಗ್ಗೆ ನಿರ್ವಿವಾದವಾದ ಸಾಕ್ಷ್ಯಗಳನ್ನು ಕೊಟ್ಟಿದ್ದೀವಿ ಮತ್ತು ಅದನ್ನು ಸಂಶಯಾತೀತವಾಗಿ ಸಾಬೀತು ಮಾಡಿದ್ದೀವಿ ಯುವರ್ ಆನರ್. ಯುವರ್ ಆನರ್, ಇನ್ನು ಈ ಕೇಸ್ನ 3ನೇ ಹಂತಕ್ಕೆ ಬರೋಣ ಯುವರ್ ಆನರ್. ಆಕ್ಚುಯಲ್ ಹ್ಯಾಪನಿಂಗ್, ನಡೆದ ಘಟನೆ. ಆರೋಪಿಗಳು ಈ ಘಟನೆಯಲ್ಲಿ ಭಾಗಿಯಾಗಿದ್ರಾ ಇಲ್ವಾ? ಅದನ್ನ ಸಂಶಯಾತೀತವಾಗಿ ನಾವು ಸಾಬೀತು ಮಾಡಿದೀವಾ ಇಲ್ವಾ? ಈ ವಿಚಾರವನ್ನು ಸ್ಪಷ್ಟಪಡಿಸೋದಕ್ಕೆ ಮುಂಚೆ ನಾನು ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಯುವರ್ ಆನರ್.
ಲಾಯರ್ CSP ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಯುವರ್ ಆನರ್. ಅವರು ಪ್ರಾಸಿಕ್ಯೂಷನ್ ಸಾಕ್ಷಿಗಳಲ್ಲಿ ಅನೇಕ ತಪ್ಪುಗಳನ್ನು ತೋರಿಸ್ಕೊಟ್ಟಿದ್ದಾರೆ, ನಾನು ಅದನ್ನು ಒಪ್ಕೊಳ್ತೇನೆ. ಯುವರ್ ಆನರ್, ಲಾಯರ್ CSP ಅವರು 100% ಸಾಕ್ಷಿ ಇರಬೇಕಾಗತ್ತೆ ಅಂತ ಪ್ರತಿಪಾದಿಸ್ತಾರೆ ಯುವರ್ ಆನರ್. ಆದರೆ ಇದು ಯಾವುದೇ ಕೇಸ್ನಲ್ಲೂ ಸಾಧ್ಯವಿಲ್ಲ ಯುವರ್ ಆನರ್. ಹ್ಯೂಮನ್ ಮೈಂಡ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್ಸ್ ಯುವರ್ ಆನರ್. ಯಾವ ಸಾಕ್ಷಿನೂ 100% ಸತ್ಯ ಹೇಳೋಕ್ಕಾಗಲ್ಲ ಯುವರ್ ಆನರ್. ನಿನ್ನೆ ನೋಡಿದ್ರಲ್ಲಿ ನಾವು ಇವತ್ತಿಗಾಗಲೇ ಅರ್ಧದಷ್ಟು ಭಾಗವನ್ನು ಮರೆತು ಬಿಟ್ಟಿರ್ತೀವಿ ಯುವರ್ ಆನರ್. ಉದಾಹರಣೆಗೆ, ನಾನು ನಿನ್ನೆ ಹಾಕ್ಕೊಂಡಿದ್ದ ಕೋಟಿನ ಬಣ್ಣ ಯಾವುದು ಅಂತ ಬಹುಶಃ ಇವತ್ತಿಗಾಗಲೇ ನನ್ನ ಹೆಂಡತಿ ಮರ್ತಿರ್ಬೋದು ಯುವರ್ ಆನರ್. ಅವರನ್ನ ಸಾಕ್ಷಿ ಕಟ್ಟೆ ಕರ್ಕೊಂಡು ಬಂದು ಕೇಳಿದ್ರೆ ಅವರಿಂದ ಉತ್ತರ ಸಿಕ್ಕದೇ ಇರಬಹುದು ಯುವರ್ ಆನರ್. ಹಾಗೆಂದ ಮಾತ್ರಕ್ಕೆ ನಾನು ನಿನ್ನೆ ಕೋಟ್ ಹಾಕೊಂಡಿದ್ದೆ ಸುಳ್ಳು ಅಂತ ಹೇಳಕ್ಕಾಗಲ್ಲ ಯುವರ್ ಆನರ್. ಹಾಗೆ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ CSP ಅವರು ಸಾಕ್ಷಿಗಳು ಸುಳ್ಳು ಹೇಳ್ತಿದ್ದಾರೆ ಅನ್ನೋ ಭಾವನೆ ಬರೋ ಥರ ನಾಟಕೀಯವಾಗಿ ವಿಚಾರಣಾ ಸಮಯದಲ್ಲಿ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ನಿಜ, ಸಣ್ಣ ವಿಚಾರಗಳು ಸರಿ ಇಲ್ಲ ಅಂದ ಮಾತ್ರಕ್ಕೆ ಇಡೀ ಘಟನೆನೇ ಸುಳ್ಳು ಅಂತ ಹೇಳಕ್ಕಾಗತ್ತಾ ಯುವರ್ ಆನರ್? ಅದಕ್ಕೆ ಸುಪ್ರೀಂ ಕೋರ್ಟ್ನವರು ಸ್ಪಷ್ಟವಾಗಿ ಹೇಳಿದ್ದಾರೆ ಯುವರ್ ಆನರ್. ಅದೊಂಚೂರು ಮಾರ್ಕ್ ಮಾಡಿದ್ ಕೊಡ್ರಿ. ತನ್ವಿಬೆನ್ ವರ್ಸಸ್ ಸ್ಟೇಟ್ ಆಫ್ ಗುಜರಾತ್, AIR 1997, ಸುಪ್ರೀಂ ಕೋರ್ಟ್, ಪೇಜ್ ನಂಬರ್ 2193 ನಲ್ಲಿ CSP ಅವರಿಗೆ ಸುಪ್ರೀಂ ಕೋರ್ಟ್ ಉತ್ತರ ನೀಡಿದೆ ಯುವರ್ ಆನರ್. A legal proof is enough, not a mathematical proof in the investigation of facts. Such mathematical proofs cannot be obtained, and the most that can be said is that there should be any reasonable doubts. The twists and turn created in the courtroom on behalf of the accused cannot go in favor of the defense unless it creates a dent in both legal proofs and moral convictions, Your Honor. ಕೋರ್ಟ್ನಲ್ಲಿ ನಾಟಕೀಯ ತಿರುವುಗಳನ್ನು ಆರೋಪಿಗಳ ಪರ ಸೃಷ್ಟಿ ಮಾಡೋದು ಆರೋಪಿಗಳಿಗೆ ಸಹಾಯ ಆಗೋದಿಲ್ಲ ಯುವರ್ ಆನರ್. ಇದನ್ನು ಸುಪ್ರೀಂ ಕೋರ್ಟ್ನವರು ತನ್ವಿಬೆನ್ ವರ್ಸಸ್ ಸ್ಟೇಟ್ ಆಫ್ ಗುಜರಾತ್ ಕೇಸ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯುವರ್ ಆನರ್. ಇಲ್ಲಿ ಕೂಡ CSP ಅವರು ಅನೇಕ ಟ್ವಿಸ್ಟ್ಗಳನ್ನ, ಟರ್ನ್ಗಳನ್ನ ಪ್ರತಿಸಾಕ್ಷಿ ವಿಚಾರಣಾ ಸಮಯದಲ್ಲಿ ಮಾಡ್ತಾ ಹೋದ್ರು. ಸಾಕ್ಷಿಗಳು ಉತ್ತರ ಕೊಡಕ್ಕಾಗದೆ ತಬ್ಬಿಬ್ಬಾಗಿ ನಿಂತದ್ದನ್ನ ನಾವು ನೋಡಿದೀವಿ ಯುವರ್ ಆನರ್. ಹಾಗೆಂದ ಮಾತ್ರಕ್ಕೆ ಸಾಕ್ಷಿಗಳು ಹೇಳ್ತಿರೋದು ಸುಳ್ಳು ಅಂತಾಗಲಿ, ಅವರು ಹೇಳಿದ್ದನ್ನ ನಾವು ನಿರಾಕರಿಸಬೇಕು ಅಂತಾಗಲಿ ಆಗ ಕೂಡದು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಯುವರ್ ಆನರ್. ಸುಪ್ರೀಂ ಕೋರ್ಟ್ನ ಈ ಉಲ್ಲೇಖದ ಹಿನ್ನೆಲೆಯಲ್ಲಿ ನಾವು ಈ ಕೇಸ್ನ ವಿಚಾರಣೆಯನ್ನು ನೋಡಬೇಕಾಗ್ತದೆ ಯುವರ್ ಆನರ್. CSP ಅವರು ಕ್ರಿಯೇಟ್ ಮಾಡಿದ ಟ್ವಿಸ್ಟ್ಗಳಿಗೆ, ಟರ್ನ್ಗಳಿಗೆ ನಾವು ಬೆಲೆ ಕೊಡಬೇಕಾಗಿಲ್ಲ ಯುವರ್ ಆನರ್. ಅವತ್ತು ಕೊಲೆ ನಡೆದ ಸಮಯದಲ್ಲಿ ಈ ಎಲ್ಲ ಆರೋಪಿಗಳು IB ಆವರಣದಲ್ಲಿ ಹಾಜರಿರ್ತಾರೆ ಯುವರ್ ಆನರ್. ಅವ್ರಿಗೇನ್ ಕೆಲಸ ಇತ್ತು ಯುವರ್ ಆನರ್? ಮಧುಸೂದನ್ ಆ ಏರಿಯಾದ DCP ಅನ್ನೋದು ಬಿಟ್ರೆ ಮೆಕ್ಕ ಯಾರಿಗೂ ಅಲ್ಲಿರೋರಿಗೆ ಕೆಲಸ ಇರಲಿಲ್ಲ ಯುವರ್ ಆನರ್. ಆದರೂ ಅವರು ಯಾತಕ್ಕಾಗ ಅಲ್ಲಿಗೆ ಹೋದ್ರು? ಏನ್ ಕಾರಣ ಇತ್ತು ಯುವರ್ ಆನರ್? DCP ಮಧುಸೂದನ್ ಅವರು ಇವ್ರನ್ನೆಲ್ಲ ಒಳಗೆ ಬಿಡಿಸ್ತಾರೆ. ರೈತ ಸಂಘದ ಮುಖಂಡರನ್ನೆಲ್ಲರನ್ನು ಸೇರಿಸಿ ಒಳಗೆ ಬಿಡಿಸ್ತಾರೆ ಯುವರ್ ಆನರ್. ಹಿ ಸ್ಮಗಲ್ಸ್ ದೆಮ್ ಇನ್. ರಾಜಾನಂದ ಸ್ವಾಮಿ ಅವರ ಶತ್ರುಗಳೆಲ್ಲರೂ, ರಾಜಾನಂದ ಸ್ವಾಮಿ ಅವರನ್ನ ಯಾರ್ಯಾರು ಕೊಲ್ಲಬೇಕು ಅಂತ ಯಾರ್ಯಾರ ಮನಸ್ಸಲ್ಲಿತ್ತೋ ಅವರೆಲ್ಲರೂ ಒಟ್ಟಿಗೆ ಸೇರ್ತಾರೆ. 29 ಜನ ಸಾಕ್ಷಿಗಳು ಇದನ್ನ ಖಚಿತಪಡಿಸಿದ್ದಾರೆ ಯುವರ್ ಆನರ್. ಇದು ಕೊಲೆಗೋಸ್ಕರ ಅಲ್ಲದೆ ಇನ್ನೇನು ಯುವರ್ ಆನರ್. ವಿಚಾರಣಾ ಸಮಯದಲ್ಲಿ ನಿವೇದಿತಾ ಅವರು ರಾಜಾನಂದ ಸ್ವಾಮಿ ಅವರ ಜೊತೆ ಮಾತಾಡೋದಕ್ಕೆ ಬಂದಿದ್ದೆ ಅಂತ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಯುವರ್ ಆನರ್. ಅವರಿಬ್ಬರ ಮಧ್ಯೆ ಇದ್ದ ಮನಸ್ತಾಪನ ಬಗೆಹರಿಸ್ಕೋಬೇಕಿತ್ತು ಅಂತ ನೆಪ ಹೇಳ್ತಾರೆ. ಇದನ್ನೆಲ್ಲ ನಂಬಕ್ಕಾಗುತ್ತಾ ಯುವರ್ ಆನರ್? ಅವರಿಬ್ಬರ ಮಧ್ಯ ಮನಸ್ತಾಪ 1 ವರ್ಷದಿಂದ ಇರುತ್ತೆ ಯುವರ್ ಆನರ್. ಖಾಸಗಿ ವಿಚಾರಗಳನ್ನು ಚರ್ಚಿಸೋದಕ್ಕೆ ಮನೆ ಇರುತ್ತೆ. ಅತ್ತೆ ಶರಾವತಿ ಅವರ ಜೊತೆ ನಿವೇದಿತಾ ಅವರ ಸಂಬಂಧ ಚೆನ್ನಾಗೇ ಇರುತ್ತೆ. ಅಲ್ಲೇ ಎಲ್ಲಾದರೂ ಕೂತ್ಕೊಂಡು ಅವರ ಸಾಂಸಾರಿಕ ವಿಚಾರಗಳನ್ನು ಬಗೆಹರಿಸ್ಕೊಳ್ಬೋದಾಗಿತ್ತಲ್ವಾ ಯುವರ್ ಆನರ್?
ಆದರೆ ನಿವೇದಿತಾ ಅವರು ಹಾಗೆ ಮಾಡಲಿಲ್ಲ ಯುವರ್ ಆನರ್. ಇಲ್ಲಿಗೆ ಈ ಸಾರ್ವಜನಿಕ ಪ್ರದೇಶಕ್ಕೆ, ಜನಜಂಗುಳಿ ಇರುವ ಪ್ರದೇಶಕ್ಕೆ ರಾಜಾನಂದ ಸ್ವಾಮಿ ಅವರು ತುರ್ತಾಗಿ ಎಲ್ಲಿಗೋ ಹೋಗುವ ಸಂದರ್ಭದಲ್ಲಿ ಮುಹೂರ್ತ ನಿಗದಿ ಮಾಡಿಬಿಡ್ತಾರೆ ಯುವರ್ ಆನರ್. ಮುನ್ನೂರ 65 ದಿವಸದಲ್ಲಿ ರುದ್ರಾಕ್ಷಿಪುರದ 1000 ಜಾಗಗಳಲ್ಲಿ ಬೇರೆ ಯಾವ ಜಾಗವೂ ಸಿಗಲಿಲ್ವಾ ಯುವರ್ ಆನರ್? ಬೇರೆ ಯಾವ ಸಮಯನೂ ಇರಲಿಲ್ವಾ? She chooses the place in which Rajananda Swami was to be killed. ಕೊಲೆ ಮಾಡುವ ಏಕಮಾತ್ರ ಉದ್ದೇಶದಿಂದ ಇಂಥ ಜಾಗವನ್ನು ಆರಿಸ್ಕೊಳ್ತಾರೆ ಅನ್ನೋದು ಬಿಟ್ಟರೆ ಬೇರೆ ಯಾವ ಕನ್ಕ್ಲೂಷನ್ಗೂ ಬರೋದಕ್ಕೆ ಸಾಧ್ಯ ಇಲ್ಲ ಯುವರ್ ಆನರ್. ಹೋಗ್ಲಿ, ನಿವೇದಿತಾ ಅವರೊಬ್ಬರೇ ಬಂದ್ರ ಅಲ್ಲಿಗೆ? ಇಲ್ಲ, ಇಡೀ ಶತ್ರು ಪಡೆಯನ್ನೇ ಕಟ್ಕೊಂಡು ಬರ್ತಾರೆ ಯುವರ್ ಆನರ್. ನಿರ್ಮಲಾ ಕೊಂಡಹಳ್ಳಿ, ಶರ್ಮಿಳಾ ಶಂಕರಮೂರ್ತಿ, ಹನುಮಂತಪ್ಪ, ನರಸಿಂಹೇಗೌಡ, ದಿವಾಕರ್ ಮೂರ್ತಿ, ಶಿವಪತ್ರಿ, ಇವರೆಲ್ಲ ಯಾಕೆ ಬೇಕಾಗಿತ್ತು ಯುವರ್ ಆನರ್? ಇದೆಲ್ಲಕ್ಕಿಂತ ಮುಖ್ಯವಾಗಿ ಸುಪಾರಿ ಕಿಲ್ಲರ್ ಚಿತ್ತರಂಜನ್ ಅವರನ್ನು ಕರ್ಕೊಂಡು ಬರ್ತಾರೆ. ಉದ್ದೇಶ ಸ್ಪಷ್ಟ, ಇದು ಕೊಲ್ಲುವ ಸಿದ್ಧತೆ ಅಲ್ಲದೆ ಬೇರೆ ಅಲ್ಲ. ರೈತ ಸಂಘದ ಹನುಮಂತಪ್ಪ ಮುಂತಾದವರು ಅವತ್ತು ಊರಲ್ಲಿರಲಿಲ್ಲ. ಭೂಪಾಲ್ನಲ್ಲಿ ಯಾವುದೋ ರೈತ ಸಂಘದ ಸಭೆಗೆ ಭಾಗವಹಿಸೋಕೆ ಹೋಗಿದ್ವಿ ಅಂತ ಹೇಳೋಕೆ ಯಾವುದೋ ಪಾಂಪ್ಲೆಟ್ ತೋರಿಸ್ತಾರೆ ಯುವರ್ ಆನರ್. ರುದ್ರಾಕ್ಷಿಪುರದ ಯಾವುದೋ ಗಲ್ಲಿಯಲ್ಲಿರಬಹುದಾದ ಯಾವುದೇ ಪ್ರಿಂಟಿಂಗ್ ಪ್ರೆಸ್ನಿಂದ ಈ ಥರದ 1000 ಪಾಂಪ್ಲೆಂಟ್ಗಳನ್ನು ಪ್ರಿಂಟ್ ಮಾಡಿಸಬಹುದು ಯುವರ್ ಆನರ್. ಇದನ್ನೆಲ್ಲ ನಂಬಕ್ಕಾಗತ್ತಾ ಯುವರ್ ಆನರ್? ಇವರೆಲ್ಲ ರಾಷ್ಟ್ರಮಟ್ಟದ ನಾಯಕರ ಯುವರ್ ಆನರ್, ರಾಷ್ಟ್ರಮಟ್ಟದ ಸಭೆಯಲ್ಲಿ ಭಾಷಣ ಮಾಡೋಕೆ. ಈ ಪಾಂಪ್ಲೆಂಟ್ ಸೃಷ್ಟಿಸಿದ ದಾಖಲೆ. ಆ ಘಟನೆ ಆದ ಮೇಲೆ ಇವರೆಲ್ಲರೂ ಪರಾರಿ ಆಗ್ತಾರೆ ಯುವರ್ ಆನರ್. ಕಾರಣ ಏನಿತ್ತು ಪರಾರಿ ಆಗೋಕೆ? ಯುವರ್ ಆನರ್, ಚಿತ್ತರಂಜನ್ ಅವರು ನಿವೇದಿತಾ ಅವರ ಆದೇಶದ ಮೇರೆಗೆ ಕಾರಲ್ಲಿ ಬಾಂಬ್ ಬಿಟ್ಟಿದ್ದು ಅಂತ ಸಾಕ್ಷಿ ಕಟ್ಟೆಗೆ ಬಂದಾಗ ಹೇಳ್ತಾರೆ ಯುವರ್ ಆನರ್. ಆತ ಒಬ್ಬ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರು, ಹಾಗಾಗಿ ಅವರ ಮಾತನ್ನು ನಂಬೋ ಹಾಗಿಲ್ಲ ಅಂತ CSP ಅವರು ದಾಖಲೆಗಳ ಸಮೇತ ತೋರಿಸ್ತಾರೆ ಯುವರ್ ಆನರ್. ಒಬ್ಬ ಕ್ರಿಮಿನಲ್ ಅಂದ ಮಾತ್ರಕ್ಕೆ ಆತನ ಮಾತನ್ನು ತೆಗೆದು ಹಾಕಬೇಕು ಅಂತೇನಿಲ್ಲ ಯುವರ್ ಆನರ್. ಸುಪ್ರೀಂ ಕೋರ್ಟ್ ಹೇಳುತ್ತೆ ಯುವರ್ ಆನರ್, ಓದ್ತೀನಿ, ಕೊಡೀಲಿ. ಸ್ಟೇಟ್ ಆಫ್ UP ವರ್ಸಸ್ ಫರೀದ್ ಖಾನ್, AIR 2004, ಸುಪ್ರೀಂ ಕೋರ್ಟ್, ಪೇಜ್ ನಂಬರ್ 5050. Evidence of a witness who has a criminal background is to be viewed with a caution, but if such evidence gets sufficient corroboration, it has to be believed. ಅಪರಾಧಿಗಳ ಸಾಕ್ಷ್ಯವನ್ನು ಸಂಶಯದಿಂದ ನೋಡಬೇಕೇ ಹೊರತು ಅವರ ಸಾಕ್ಷ್ಯಕ್ಕೆ ಇತರ ಸಾಕ್ಷಿಗಳು ಸಿಕ್ಕಾಗ ಅವರ ಸಾಕ್ಷ್ಯವನ್ನು ತಳ್ಳಿ ಹಾಕುವಂತಿಲ್ಲ ಯುವರ್ ಆನರ್. ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೆನಾಟ್ ಸೇವ್ ದ ಅಕ್ಯೂಸ್ಡ್. ಚಿತ್ತರಂಜನ್ ಅವರ ಸಾಕ್ಷ್ಯಗಳನ್ನು ತಳ್ಳಿ ಹಾಕುವಂತಿಲ್ಲ ಯುವರ್ ಆನರ್. ಬೇರೆ ಎಲ್ಲ ವಿಚಾರಗಳು ಅವರ ಸಾಕ್ಷ್ಯವನ್ನ ಪುಷ್ಟೀಕರಿಸುತ್ತೆ. ಈ ಘಟನೆ ಆದ ತಕ್ಷಣ ಈ ಎಲ್ಲ ಆರೋಪಿಗಳು ಆ ಜಾಗದಿಂದ ಪರಾರಿ ಆಗ್ತಾರೆ. ಅಪರಾಧಿ ಪ್ರಜ್ಞೆ ಇರೋರು ಮಾತ್ರ ಅಪರಾಧ ನಡೆದ ಜಾಗದಿಂದ ಓಡಿ ಹೋಗ್ತಾರೆ. ಇದು ಕ್ರಿಮಿನಾಲಜಿ 100 ವರ್ಷಗಳಿಂದ ಹೇಳ್ಕೊಂಡು ಬಂದಿರೋ ಸತ್ಯ. ಈ ಆರೋಪಿಗಳೆಲ್ಲರೂ ಅಪರಾಧಿಗಳಾಗಿದ್ದರಿಂದಾನೇ ಓಡಿ ಹೋಗ್ತಾರೆ. ಮಧುಸೂದನ್ ಅವರೊಬ್ಬರನ್ನ ಬಿಟ್ಟು, ಹಿ ವಾಸ್ ದ DCP ಆಫ್ ದಟ್ ಏರಿಯಾ, ಅವರಲ್ಲಿ ಇರಬೇಕಾಗಿತ್ತು, ಇದ್ರು. ನಿವೇದಿತಾ ಮತ್ತು ನಿರ್ಮಲಾ ಕೊಂಡಹಳ್ಳಿ ತಮ್ಮ ಕಾರಲ್ಲಿ ಪರಾರಿ ಆಗ್ತಾರೆ. 3 ದಿವಸ ಪತ್ತೆ ಇರಲ್ಲ, ಮೊಬೈಲಿಗೂ ಸಿಗೋದಿಲ್ಲ. ನಿವೇದಿತಾ ಅವರು ಹೊದ್ಕೊಂಡಿದ್ದ ಶಾಲು ರಕ್ತವಾಗಿರುತ್ತೆ. ನಿವೇದಿತಾ ಅವರು ಕೊಲೆಯಲ್ಲಿ ಭಾಗಿಯಾಗಿರದೇ ಇದ್ರೆ ಅವರ ಶಾಲ್ ರಕ್ತ ಆಗಿರೋಕೆ ಹೇಗೆ ಸಾಧ್ಯ ಯುವರ್ ಆನರ್? ಶಿ ವಾಸ್ ದ ಪರ್ಸನ್ ಹೂ ಕಮಿಟೆಡ್ ದ ಮರ್ಡರ್ ಯುವರ್ ಆನರ್. ಅದೃಷ್ಟನೋ ದುರದೃಷ್ಟನೋ
ರಾಜಾನಂದ ಸ್ವಾಮಿಯವರು ಬಾಂಬ್ ಸಿಡಿಯೋ ವೇಳೆಗೆ ಆ ಕಾರ್ನಿಂದ ಇಳಿದು ಬಿಟ್ರು ಇವರ ಆನರ್. ಅದು ಈ ಮೊಕದ್ದಮೆ ವಿಚಾರಣಾ ಸಮಯದಲ್ಲಿ ಗೊತ್ತಾಗುತ್ತೆ. ರಾಜಾನಂದ ಸ್ವಾಮಿಯವರು ಇಳಿದ ಮೇಲೆ ಅವರು ಬಾಂಬ್ ಬ್ಲಾಸ್ಟ್ನಿಂದ ತಪ್ಪಿಸ್ಕೊಂಡ್ಬಿಟ್ರು ಅಂತ ನಿವೇದಿತಾ ಅವರು ತಮ್ಮ ಪಿಸ್ತೂಲ್ನಿಂದ ರಾಜಾನಂದ ಸ್ವಾಮಿಯವರಿಗೆ ಗುಂಡು ಹೊಡೆದು ಸಾಯಿಸ್ತಾರೆ. ಇದಕ್ಕೆ ಇಬ್ಬರು ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಇವರ ಆನರ್. ಪಕ್ಕದ ಹೋಟೆಲ್ನ ಮಾಲೀಕರಾದ ಜಗದೀಶ್ ಕಾಣಿಕ್ಕರ್ ಮತ್ತು ರಾಜಾನಂದ ಸ್ವಾಮಿಯವರ ಕಾರ್ ಡ್ರೈವರ್ ಗೋಪಾಲ್ ರಾಜು. ಅವರಿಬ್ಬರು ಸುಳ್ಳು ಸಾಕ್ಷಿಗಳು ಅಂತ ನಿರೂಪಿಸೋಕೆ CSP ಅವರು ತುಂಬಾ ಪ್ರಯತ್ನ ಪಡ್ತಾರೆ ಇವರ ಆನರ್. ನಿವೇದಿತಾ ಅವರು ಉಟ್ಕೊಂಡಿದ್ದ ಸೀರೆಯ ಬಣ್ಣ ಯಾವುದು ಅಂತ ಕೇಳ್ತಾರೆ. ಸಾಕ್ಷಿಗಳಿಗೆ ಅದನ್ನು ಹೇಳೋಕ್ಕಾಗಲ್ಲ. ಕತ್ತಲಲ್ಲಿ ನೋಡಿದ್ದನ್ನು ಹೇಗೆ ಹೇಳೋಕ್ಕಾಗತ್ತೆ ಇವರ ಆನರ್? ಅದು ತಿಂಗಳುಗಳು ಕಳೆದ ಮೇಲೆ. ಹ್ಯೂಮನ್ ಮೈಂಡ್ ಫರ್ಗೆಟ್ಸ್ ಮೈನರ್ ಡೀಟೇಲ್ಸ್ ಇವರ ಆನರ್. ಹಾಗೆಂದ ಮಾತ್ರಕ್ಕೆ ಅವರು ಸುಳ್ಳು ಹೇಳಿದ್ರಂತಲ್ಲ ಇವರ ಆನರ್. ಅಕಸ್ಮಾತ್ ಅವರು ಸುಳ್ಳು ಹೇಳಿದ್ರಂತಾನೆ ಇಟ್ಕೊಳ್ಳೋಣ. ಪಿಸ್ತೂಲ್ ಸುಳ್ಳು ಹೇಳಲ್ವಲ್ಲ ಇವರ ಆನರ್. ನಿವೇದಿತಾ ಅವರ ಪಿಸ್ತೂಲ್ನಿಂದ ಫೈರ್ ಮಾಡಿದ ಗುಂಡುಗಳು ಸ್ಥಳದಲ್ಲೇ ಸಿಕ್ಕಿವೆ. ರಾಜಾನಂದ ಸ್ವಾಮಿಯವರ ಹೊಟ್ಟೆಯನ್ನು ತೂರಿಕೊಂಡು ಹೋಗಿದ್ದು ಅದೇ ಗುಂಡುಗಳು ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಹೇಳುತ್ತೆ ಇವರ ಆನರ್. ಅದೇ ಪಿಸ್ತೂಲು 2ನೇ ದಿವಸ 3ನೇ ಆರೋಪಿ ಶರ್ಮಿಳಾ ಶಂಕರ್ ಮೂರ್ತಿ ಅವರ ಮನೆಯಲ್ಲಿ ಸಿಕ್ಕುತ್ತೆ. ವಾಟ್ ಈಸ್ ದ ಲಾಜಿಕ್ ಇವರ ಆನರ್? ನಿವೇದಿತಾ ಅವರು ಮಾತ್ರ ರಾಜಾನಂದ ಸ್ವಾಮಿಯವರನ್ನ ಪಿಸ್ತೂಲ್ನಿಂದ ಗುಂಡಿಟ್ಟು ಸಾಯಿಸಿರೋಕೆ ಸಾಧ್ಯ ಇವರ ಆನರ್. ಅದಕ್ಕೋಸ್ಕರನೇ ಪಿಸ್ತೂಲ್ನಿಂದ ಹೊಡೆದಾಗ ಯಾವ ರೀತಿ ರಕ್ತ ಬೀಳುತ್ತೋ ಅದೇ ರೀತಿ ರಕ್ತ ನಿವೇದಿತಾ ಅವರ ಶಾಲ್ ಮೇಲೂ ಬಿದ್ದಿರುತ್ತೆ ಇವರ ಆನರ್. ಇನ್ನೊಂದು ವಿಚಿತ್ರವಾದ ಕಥೆಯನ್ನ CSP ಅವರು ಪ್ರತಿಪಾದಿಸ್ತಾರೆ ಇವರ ಆನರ್. ರಾಜಾನಂದ ಸ್ವಾಮಿಯವರು ಮುಂಚೆನೇ ಕೊಲೆಯಾಗಿದ್ರು. ಅವರ ಜಾಗಕ್ಕೆ ಅವರ ಅಣ್ಣ ಸೂರ್ಯಾನಂದ ಸ್ವಾಮಿ ಬಂದಿದ್ರು. 20ನೇ ತಾರೀಕು ಕೊಲೆಯಾದದ್ದು ಸೂರ್ಯಾನಂದ ಸ್ವಾಮಿ ಅಂತ. ಯಾವ ಸಿನಿಮಾ ಕಥೆ ಅನ್ಕೊಂಡಿದ್ದಾರೆ CSP ಅವರು? ರಾಜಾನಂದ ಸ್ವಾಮಿ ಅವರ ಜಾಗಕ್ಕೆ ಇನ್ನೊಬ್ಬರು ಬಂದಿದ್ರೆ 4 ದಿವಸದಲ್ಲಿ 40-50 ಜನ IAS IPS ಆಫೀಸರ್ಗಳು ಅವ್ರನ್ನ ಭೇಟಿಯಾಗಿದ್ದಾರೆ. ಅವರಿಗೆ ಗೊತ್ತಾಗ್ತಿರಲ್ವಾ ಇವರ ಆನರ್? ಅಷ್ಟು ಬುದ್ಧಿ ಇರಲ್ವಾ ಅವರಿಗೆ? ಈ ಕಥೆ ಹೇಳಿದವರು ಯಾರು? ಸತ್ಯನಾರಾಯಣ್ ಚೌಧರಿ ಅವರು. 11 ತಿಂಗಳಾದ ಮೇಲೆ ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ತಾರೆ ಈ ತರ ಆಯ್ತು ಅಂತ. ಅದುವರೆಗೂ ಇವರು ಏನ್ ಮಾಡ್ತಿದ್ರು? 11 ತಿಂಗಳ ಕಾಲ ಒಬ್ಬ ವ್ಯಕ್ತಿಯನ್ನ ಯಾರೋ ಕ್ರಿಮಿನಲ್ಗಳು ಬಂಧನದಲ್ಲಿ ಇಟ್ಟಿದ್ರು. ಅದು ಈ ಕಾಲದಲ್ಲಿ. ಅಂದ್ರೆ ನಂಬಕ್ಕಾಗತ್ತಾ ಇವರ ಆನರ್? ಈ ಕಾಗಕ್ಕ ಗುಬ್ಬಕ್ಕನ ಕಥೆನೆಲ್ಲ ನಂಬಕ್ಕಾಗಲ್ಲ ಇವರ ಆನರ್. ಸತ್ಯನಾರಾಯಣ್ ಚೌಧರಿ ಒಬ್ಬ ಸುಳ್ಳು ಸಾಕ್ಷಿ. ಇವೆಲ್ಲ ಸಂಗತಿಗಳು ತೋರಿಸುತ್ತೆ ಪ್ರಾಸಿಕ್ಯೂಷನ್ ಹ್ಯಾಸ್ ಪ್ರೂವ್ಡ್ ಗಿಲ್ಟ್ ಆಫ್ ದ ಅಕ್ಯೂಸ್ಡ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್ಸ್. ಇದು ಸಾಮಾನ್ಯವಾದ ಕೊಲೆಯಲ್ಲ ಇವರ ಆನರ್. ರಾಜ್ಯದ ಅತ್ಯಂತ ಪ್ರತಿಷ್ಠಿತ ವ್ಯಕ್ತಿಯೊಬ್ಬರನ್ನ ವಿಕೃತ ರೀತಿಯಲ್ಲಿ ಕೊಂದಿರತಕ್ಕಂಥ ಹೇಯವಾದ ಘಟನೆ. ದಟ್ ಶುಡ್ ಬಿ ಪನಿಷ್ಡ್ ಇವರ್ ಆನರ್. ಈ ಆರೋಪಿಗಳಿಗೆ ಶಿಕ್ಷೆ ಸಿಗದೆ ಹೋದರೆ ಸಮಾಜದಲ್ಲಿ ಯಾರನ್ನು ಬೇಕಾದರೂ ಕೊಲ್ಲಬಹುದು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇವರ್ ಆನರ್. The man with the highest security and the man in the highest chair has been killed. ಪರಿಪೂರ್ಣ ರಕ್ಷಣೆ ಇದ್ದ ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದ ಒಬ್ಬ ವ್ಯಕ್ತಿಯನ್ನ ಕೊಂದಿದ್ದಾರೆ. ಇನ್ನು ಸಾಮಾನ್ಯರ ಪಾಡೇನು? ಸಾಮಾನ್ಯರು ಕೊಲೆಯ ಭಯ ಇಲ್ಲದೆ ಬದುಕಕ್ಕಾಗತ್ತಾ ಇವರ ಆನರ್? ಪನಿಷ್ಮೆಂಟ್ ಈಸ್ ಆಲ್ವೇಸ್ ಡಿಟರೆಂಟ್ ಅಂತ ಕ್ರಿಮಿನಲ್ ಜುರಿಸ್ಪ್ರುಡೆನ್ಸ್ ನಾಗರಿಕ ಸಮಾಜ ಹುಟ್ಟಿದಾಗಿನಿಂದನೂ ಹೇಳ್ತಾ ಇದೆ. ಅಂದರೆ ಇದೇ ರೀತಿಯ ಬೇರೆ ಅಪರಾಧಗಳನ್ನು ತಡೆಗಟ್ಟುವುದಕ್ಕೋಸ್ಕರ ಈ ಎಲ್ಲ ಆರೋಪಿಗಳಿಗೂ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು ಅಂತ ನಾನು ನ್ಯಾಯಾಲಯವನ್ನು ಕೇಳ್ಕೊಳ್ತೇನೆ ಇವರ ಆನರ್.
ಸಮಾಜದಲ್ಲಿ ಕಾನೂನು ಮತ್ತು ನೀತಿಯ ಚೌಕಟ್ಟಿನಲ್ಲಿ ಬದುಕಬೇಕಾಗುತ್ತೆ ಯುವರ್ ಆನರ್. ನೀತಿ ಮತ್ತು ಕಾನೂನನ್ನು ಬಿಟ್ಟು ಸಿಕ್ಕದವರನ್ನು ಕೊಲ್ಲಬಾರದು ಅನ್ನುವ ಎಚ್ಚರಿಕೆಯ ಮಾತನ್ನು ಕ್ರಿಮಿನಲ್ಗಳಿಗೆ ಕೊಡಬೇಕಾಗುತ್ತೆ ಯುವರ್ ಆನರ್. ಈ ಎಲ್ಲ ಆರೋಪಿಗಳಿಗೂ ಶಿಕ್ಷೆಯನ್ನು ನೀಡದೇ ಇದ್ದರೆ ಯಾರು ಯಾರನ್ನು ಬೇಕಾದರೂ ಕೊಲ್ಲುವಂತಹ ಧೈರ್ಯವನ್ನು ತೋರಿಸ್ತಾರೆ ಯುವರ್ ಆನರ್. ಹಾಗಾಗಿ ಈ ಎಲ್ಲ ಆರೋಪಿಗಳಿಗೂ ಅತ್ಯುಗ್ರವಾದ ಶಿಕ್ಷೆಯನ್ನು ಕೊಡಬೇಕಾಗಿ ನಾನು ನ್ಯಾಯಾಲಯವನ್ನು ಕೇಳಿಕೊಳ್ತೇನೆ ಯುವರ್ ಆನರ್. ಇಲ್ಲಿಗೆ ನನ್ನ ವಾದವನ್ನು ಮುಗಿಸ್ತೇನೆ ಯುವರ್ ಆನರ್.